ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ. ಸಂಚಿಕೆ ಶುರುವಿನಲ್ಲಿ ಬಾ ಕಿಶನ್ ಹೋಗೋಣ, ಇವತ್ತು ಕಂಪ್ಲೀಟ್ಲಿ ನಾನ್ ನಿನ್ನನ್ನ ನಂಬ್ತೀನಿ, ಯಾಕೆ ಏನು ಎತ್ತ ಅಂತ ನಾನ್ ನಿನ್ನನ್ನ ಇನ್ನು ಏನನ್ನು ಕೂಡ ಪ್ರಶ್ನೆ ಮಾಡಲ್ಲ, ನೀನ್ ಎಲ್ಲಿ ಕರ್ಕೊಂಡು ಹೋಗ್ತೀಯೋ ನಾನು ಅಲ್ಲಿಗೆ ಬರ್ತೀನಿ ಸರಿನಾ ಅಂತ. ಆಗ ಪೂಜೆ ಕೇಳ್ತಿರ್ಬೇಕಾದ್ರೆ ಸರಿ ಆಯ್ತು ನಡಿ ಹೋಗೋಣ ಅಂತ ಇಬ್ರು ಕೂಡ ಹಾಗೆ ಬಟ್ಟೆನೆಲ್ಲ ಶಾಪಿಂಗ್ ಮಾಡ್ಕೊಂಡು ಹೊರಗಡೆ ಬಂದು ಕಾರಲ್ಲಿ ಕೂತ್ಕೊಂತಾರೆ. ಆಗ ಕಿಶನ್ ಪಕ್ಕದ ರೋಡ್ ಅಲ್ಲೇನೆ ಹೂವು ಮಾರ್ತಾ ಇರೋದನ್ನ ನೋಡ್ಕೊಂಡು ಒಂದ್ ನಿಮಿಷ ಇಲ್ಲೇ ಕೂತ್ಕೊಂಡಿರು ಅಂತ ಹೇಳ್ಕೊಂಡು ಆಗ ಪೂಜನಿಗೋಸ್ಕರ ಮಲ್ಗೆ ಹೂವನ್ನ ತಗೊಬಂದು ಕೊಡ್ತಾನೆ. ಆಗ ಪೂಜೆ ಅಂತೂ ಇದನ್ನ ನೋಡ್ಕೊಂಡು ತುಂಬಾನೇ ಖುಷಿಯಾಗಿ ಏನ್ ಕಿಶನ್ ನನ್ಗೋಸ್ಕರ ಇಷ್ಟೊಂದ್ ಮಲ್ಗೆ ಹೂವು ತಗೊಬಂದಿದ್ಯಾ, ಇದು ಪೂರ್ತಿಯಾಗಿ ನನ್ಗೆನಾ ಅಂತ ಕೇಳಿದ ತಕ್ಷಣ ಹೌದು ಇದು ಪೂರ್ತಿನಿ ನಿನ್ಗೇನೆ ಅಂತ ಆಗ ಕಿಶನ್ ಹೇಳ್ಬಿಡ್ತಾನೆ. ವಾವ್ ಕಿಶನ್ ಎಷ್ಟೊಂದು ಸೂಪರ್ ಆಗಿದೆ ನೋಡು, ಇವತ್ ನನ್ಗೆ ಎಷ್ಟು ಖುಷಿ ಆಗ್ತಾ ಇದೆ ನೋಡು ಗೊತ್ತಾ, ಪ್ರೀಸು ಹುಡುಗಿರ್ಗೆ ಈ ತರ ಚಾಕ್ಲೇಟ್ ರೋಸ್ ಕೊಟ್ರೆ ಎಷ್ಟೊಂದು ಖುಷಿ ಆಗುತ್ತೋ ಬಿಡುತ್ತೋ ನನ್ಗಂತೂ ಗೊತ್ತಿಲ್ಲ, ಆದ್ರೆ ನೀನು ಈ ತರ ಮಲ್ಗೆ ಹೂ ಕೊಡ್ಸಿರೋದಕ್ಕೆ ನನ್ಗಂತೂ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ, ನಿನ್ನ ಪಡೆಯೋಕೆ ನಾನಂತೂ ತುಂಬಾನೇ ಪುಣ್ಯ ಮಾಡಿದೀನಿ ಕಿಶನ್ ಅಂತ. ಆಗ ಪೂಜೆ ಹೇಳ್ತಿರ್ಬೇಕಾದ್ರೆ ಹೌದು ಇವತ್ತಿನ ದಿನ ನಮ್ಮಿಬ್ರು ದಿನದಲ್ಲಿ ತುಂಬಾನೇ ಸ್ಪೆಷಲ್ ಆಗಿರುತ್ತೆ, ಇವತ್ತಿಂದ ನಮ್ಮಿಬ್ರು ಕೂಡ ಯಾರನ್ನು ಬೇರೆನೆ ಮಾಡಕ್ಕಾಗಲ್ಲ, ಪ್ರಾಮಿಸ್ ಪೂಜಾ ನಾನು ಇನ್ಮೇಲಿಂದ ನಿನ್ನ ತುಂಬಾನೇ ಚೆನ್ನಾಗಿ ನೋಡ್ಕೊಂತೀನಿ ಅಂತ ಕಿಶನ್ ಹೇಳ್ತಿರ್ಬೇಕಾದ್ರೆ ಅಲ್ಲ ಆವಾಗಿಂದ ನಾನ್ ನೋಡ್ತಾ ಇದ್ದೀನಿ ಎಲ್ಲದಕ್ಕೂ ಇವತ್ತಿಂದ ಅಂತ ಒತ್ತಿ ಹೇಳ್ತಿದ್ಯಲ್ಲ, ಅಲ್ಲ ಇವತ್ತು ಏನು ಅಂತದ್ದು ಸ್ಪೆಷಲ್ ನಿನ್ಗೆ, ಇವತ್ತು ನಾನ್ ಬರ್ಡೇನೂ ಇಲ್ಲ ನಿನ್ ಬರ್ಡೇನೂ ಇಲ್ಲ ಅಲ್ಲ, ನೀನು ಅವಾಗ ನೋಡಿದ್ರೆ ಸೀರೆ ಕೊಡ್ಸ್ದೆ ಇವಾಗ ನೋಡಿದ್ರೆ ಹೂವ ಕೊಡ್ಸ್ತಾ ಇದೀಯ, ಯಾಕೆ ಇವತ್ತು ಇಷ್ಟೊಂದೆಲ್ಲ ಟ್ರೀಟ್ ಮಾಡ್ತಾ ಇದೆಯಲ್ಲ ಯಾಕೆ ಅಂತ. ಆಗ ಪೂಜೆ ಕೇಳ್ತಿರ್ಬೇಕಾದ್ರೆ ನೋಡು ಅವಾಗ್ಲೇನೆ ನಾನು ಹೇಳಿಲ್ವಾ ಯಾಕೆ ಏನು ಎತ್ತಂತ ನಿನ್ಗೆ ಕೇಳ್ಬಾರ್ದು ಅಂತ, ಇವತ್ತು ಸರ್ಪ್ರೈಸ್ ನಿನ್ಗೆ, ಆ ಸರ್ಪ್ರೈಸ್ ಅನ್ನ ಮುಂಚೆನೆ ಹೇಳ್ಬಿಟ್ರೆ ಅದು ಸರ್ಪ್ರೈಸ್ ಅಂತ ಅನ್ಸುತ್ತಾ ಅಂತ. ಆಗ ಕಿಶನ್ ಹೇಳ್ತಾ ಇರ್ಬೇಕಾದ್ರೆ ಸರಿ ಹೌದಾ ಸರಿ ಆಯ್ತು ನಡಿ ಅಂತ. ಆಗ ಪೂಜೆ ಹೇಳ್ತಿರ್ಬೇಕಾದ್ರೆ ನೋಡು ನೀನೇನು ಕೂಡ ಯೋಚನೆ ಮಾಡ್ಬೇಡ, ನೀನು ನನ್ನನ್ನ ಎಷ್ಟು ಚೆನ್ನಾಗಿ ನೀನ್ ನೋಡ್ಕೋಬೇಕು ಅಂತ ನೀನ್ ಎಕ್ಸ್ಪೆಕ್ಟ್ ಮಾಡ್ತಿದ್ಯೋ ಅದಕ್ಕಿಂತ ಚೆನ್ನಾಗಿನೇ ನಾನ್ ನಿನ್ನನ್ನ ತುಂಬಾನೇ ಚೆನ್ನಾಗಿ ನೋಡ್ಕೊಂತೀನಿ ಆಗ ಅಂತ ಹೇಳ್ಬಿಟ್ಟು ಸರಿ ಆಯ್ತು ಇವಾಗ ಹೋಗೋಣ ಅಂತ ಹೇಳ್ಬಿಟ್ಟು ಇಬ್ರು ಕೂಡ ಅಲ್ಲಿಂದ ಹೊರಡ್ತಾರೆ. ಇನ್ನ ಒಂದ್ ಕಡೆ ಆದಿ ಬಂದ್ಕೊಂಡು ಮನೆಯವರಿಗೆ ವಿಷಯ ತಿಳಿಸಿದ ತಕ್ಷಣ ಈ ಕಡೆ ಮಹಿತ್ ಅಂತೂ ತುಂಬಾನೇ ಶಾಕ್ ಆಗಿ ಅಣ್ಣ ನೀನ್ ಏನ್ ಹೇಳ್ತಾ ಇದೀಯಾ ಅಂತ ಕೇಳ್ತಾ ಇದ್ರೆ ಶಾಕ್ ಇಂದ ಈ ಕಡೆ ಹಾಗೆ ಮೀನಾಕ್ಷಿನೂ ಕೂಡ ಆದಿ ನೀನ್ ಏನ್ ಹೇಳ್ತಾ ಇರೋದೆಲ್ಲ ನಿಜ ನಚ್ಚೆ, ನಾವೆಲ್ಲ ಮದ್ವೆಗೆ ಒಪ್ಪಿಲ್ಲ ಅಂತ ಅವನು ಇಷ್ಟೊಂದು ದೊಡ್ಡ ನಿರ್ಧಾರ ತಗೊಂತಾನಂತ ನಾನು ಯೋಚನೆ ಮಾಡಿರ್ಲಿಲ್ಲ, ಛೇ ನೀನು ತಪ್ಪು ಮಾಡ್ಬಿಟ್ಟೆ ಕಿಶನ್ ಅಂತ ಈ ಕಡೆ ಮೀನಾಕ್ಷಿ ಹೇಳ್ತಿದ್ದಿದ್ರೆ ಹೌದು ನಾವೆಲ್ಲ ಮದ್ವೆಗೆ ಸಪೋರ್ಟ್ ಮಾಡಿಲ್ಲ ಅಂತ ಈ ಡೇಟ್ ಕಿಶನ್ ಈ ತರ ಕೆಲಸ ಮಾಡಿದಾನೆ ಅಂತ ಕನ್ನಿಕಾ ಕೂಡ ಬೈತಾ ಇರ್ತಾಳೆ. ಈ ಕಡೆ ಮೀನಾಕ್ಷಿ ಮಾತ್ರ ಆದಿ ಏನು ನಿಂತ್ಕೊಂಡು ನೋಡ್ತಾ ಇದೆಯಾ, ಅವನಿಗೊಂದು ಫೋನ್ ಮಾಡು, ಅವನು ಯಾವ ಕಡೆ ಹೋಗಿದಾನಂತನೂ ಕೂಡ ಗೊತ್ತಿಲ್ವಲ್ಲ ಅಂತ. ಆಗ ಮೀನಾಕ್ಷಿ ಹೇಳ್ತಿರ್ಬೇಕಾದ್ರೆ ನಾನು ಫೋನ್ ಮಾಡಿದೀನಿ ಆದ್ರೆ ಅವನು ಎಷ್ಟೇ ಕಾಲ್ ಮಾಡಿದ್ರು ಕೂಡ ಒಂದ್ಸರಿ ರಿಂಗ್ ಆಯ್ತು, ಇವಾಗ ನೋಡಿದ್ರೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ್ ಬಿಟ್ಟಿದ್ದಾನೆ, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ಆದಿ ಹೇಳ್ತಿರ್ಬೇಕಾದ್ರೆ ಹಾಗಾದ್ರೆ ಅವನು ನಾವು ಎಲ್ಲಿ ಹುಡ್ಕೋದು, ಯಾವ್ದೇ ಕಾರಣಕ್ಕೂ ಈ ಮದ್ವೆ ಮಾತ್ರ ಆಗೋಕೆ ಬಿಡ್ಬಾರ್ದು, ನಾವು ಆದಷ್ಟು ಬೇಗ ಅವನು ಇರೋ ಕಡೆಗೆನೆ ಹೋಗ್ಬಿಟ್ಟು ನಾವು ಈ ಮದ್ವೆನ ನಿಲ್ಲಿಸ್ಬೇಕು, ಆದ್ರೆ ಅವನು ಎಲ್ಲಿಗೆ ಹೋಗಿದಾನಂತಾನೆ ಗೊತ್ತಾಗ್ತಾ ಇಲ್ವಲ್ಲ ಅಂತ ಮೀನಾಕ್ಷಿ ಹೇಳ್ತಿರ್ಬೇಕಾದ್ರೆ ಈ ಕಡೆ ಒಂದು ಯೋಚನೆ ಹಾಗೆ ಫ್ಲಾಶ್ ಆಗ್ಬಿಟ್ಟು ಆದಿ ಹೊರಗಡೆ ಬಂದ್ಕೊಂಡು ಸೆಕ್ಯೂರಿಟಿ ಕಿಶನ್ ಎಲ್ಲಿಗೆ ಹೋಗಿದ್ದಾನಂತ ನೀವೇನಾದ್ರೂ ನೋಡಿದ್ರಾ ಅಂತ. ಆಗ ಆದಿ ಕೇಳ್ತಿರ್ಬೇಕಾದ್ರೆ ಅವರು ಬೆಳಿಗ್ಗೆನೆ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿದ್ರು, ಹಾಗೆ ಇವತ್ತು ಯಾವ ದೇವಸ್ಥಾನದಲ್ಲಿ ಹೆಚ್ಚಾಗಿ ಜಾಸ್ತಿ ಮದ್ವೆ ನಡೆಯುತ್ತೆ ಅಂತ ಕೇಳಿದ್ರು, ಅಲ್ಲೇ ಪಕ್ಕದ ರೋಡಲ್ಲಿರೋ ಆ ಮೇನ್ ರೋಡ್ ಅಲ್ಲಿರೋ ದೇವಸ್ಥಾನದ ಹೆಸರು ಹೇಳ್ಬಿಟ್ಟೆ, ಯಾಕೆ ಸರ್ ಏನಾದ್ರೂ ಪ್ರಾಬ್ಲಮ್, ಯಾಕೆ ಇಷ್ಟೊಂದು ಟೆನ್ಷನ್ ಅಲ್ಲಿ ಇದ್ದೀರಾ ಅಂತ. ಆಗ ಸೆಕ್ಯೂರಿಟಿ ಕೇಳ್ತಾ ಇರ್ಬೇಕಾದ್ರೆ ಆಗ ಏನಿಲ್ಲ ಸರಿ ನೀನ್ ಇನ್ನ ಹೊರಡು ಅಂತ ಹೇಳ್ಬಿಟ್ಟು ಸೆಕ್ಯೂರಿಟಿನ ಕಳಿಸ್ಬಿಡ್ತಾರೆ. ಆಗ ಮನೆಯವರೆಲ್ಲರೂ ಕೂಡ ಅಲ್ಲಿಗೆ ಬಂದ್ಬಿಡ್ತಾರೆ. ನೋಡಿ ಅವ್ನು ಮೋಸ್ಟ್ಲಿ ಅಲ್ಲಿಗೆನೆ ಹೋಗಿರ್ಬೋದು, ಆ ದೇವಸ್ಥಾನದ ಹತ್ರ ಹೋಗಿ ನಾನ್ ನೋಡ್ಕೊಂಡ್ ಬರ್ತೀನಿ ಅಂತ ಆದಿ ಹೇಳ್ತಿರ್ಬೇಕಾದ್ರೆ ಇಲ್ಲ ನೀನ್ ಒಬ್ನೇ ಹೋಗೋದ್ ಬೇಡ ನಾನು ಬರ್ತೀನಿ ಅಂತ. ಆಗ ಮೀನಾಕ್ಷಿ ಹೇಳ್ತಿರ್ಬೇಕಾದ್ರೆ ಆಗ ಕನ್ನಿಕನು ಕೂಡ ಹೌದು ಬ್ರೋ ನಾನು ಮತ್ತೆ ಸಿಸುನು ಕೂಡ ಬರ್ತೀವಿ, ನೀನ್ ಒಬ್ನೇ ಹೋಗೋದ್ ಬೇಡ ಅಂತ. ಆಗ ಆದಿ ಹೇಳ್ಬಿಡ್ತಾನೆ ಇಲ್ಲ ಇಲ್ಲ ಅತ್ತೆ ನಿಮ್ದು ಹೆಲ್ತ್ ಬೇರೆ ಸರಿ ಇಲ್ಲ, ನೀವು ಬರೋದ್ ಬೇಡ ನಾನು ಹೋಗ್ ಬರ್ತೀನಿ ಅಂತ. ಆಗ ಆದಿ ಹೇಳ್ತಿರ್ಬೇಕಾದ್ರೆ ಬ್ರೋ ಇವಾಗ ಡಿಸ್ಕಸ್ ಮಾಡಕ್ಕೆ ಟೈಮ್ ಇಲ್ಲ, ಸರಿ ನಡಿ ಬ್ರೋ ನಾವೆಲ್ಲರೂ ಕೂಡ ಹೋಗೋಣ ಅಂತ ಹೇಳ್ಕೊಂಡು ಎಲ್ಲರೂ ಕಾರ್ ಹತ್ಕೊಂಡು ಅಲ್ಲಿಂದ ಹೊರಡ್ತಾರೆ. ಇನ್ನ ಒಂದ್ ಕಡೆ ಭಾಗ್ಯ ಮನೇಲಿ ಮಾತ್ರ ಸುನಂದ ತುಂಬಾನೇ ಜೋರಾಗಿ ಅಳ್ತಾನೆ ಇರ್ತಾರೆ. ಪೂಜಾ ಯಾಕೆ ಇಂತ ಕೆಲಸ ಮಾಡ್ದೆ, ಮನೆ ಮಾನ ಮರ್ಯಾದೆ ಎಲ್ಲ ತೆಗಿಯುವಂತ ಕೆಲಸ ಯಾಕೆ ನೀನು ಮಾಡಕ್ ಹೊರಟಿದ್ಯಾ ಅಂತ ಅಳ್ತಾ ಇರ್ಬೇಕಾದ್ರೆ ಆಗ ಕುಸುಮ ಅವ್ರು ಮಾತ್ರ ನೋಡ್ ಭಾಗ್ಯ ಇವಾಗ ನಾವು ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳಕ್ಕೆ ಟೈಮ್ ಇಲ್ಲ ನೋಡು, ಆದಿ ಅವರಿಗೆ ಇನ್ನ ಒಂದ್ಸರಿ ಫೋನ್ ಮಾಡ್ಬಿಟ್ಟು ಅವರು ಯಾವ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಅವ್ರಿಗೇನಾದ್ರೂ ಗೊತ್ತಾ ಅಂತ ಒಂದ್ಸರಿ ಫೋನ್ ಮಾಡಿ ಕೇಳಮ್ಮ ಅಂತ. ಆಗ ಕುಸುಮ ಹೇಳಿದ ತಕ್ಷಣ ಸರಿ ಆಯ್ತು ಅತ್ತೆ ಅಂತ ಹೇಳ್ಕೊಂಡು ಭಾಗ್ಯ ಆದಿ ಅವರಿಗೆ ಫೋನ್ ಮಾಡಕಂತ ಹೋಗ್ತಾಳೆ. ಭಾಗ್ಯ ಅದೇ ಸ್ಪೀಕರ್ ಹಾಕಮ್ಮ ಅಂತ. ಆಗ
ಕುಸುಮ ಹೇಳ್ತಾ ಇರ್ಬೇಕಾದ್ರೆ ಸರಿ ಅತ್ತೆ ಅಂತ ಹೇಳ್ಕೊಂಡು ಭಾಗ್ಯ ಸ್ಪೀಕರ್ ಹಾಕಿ ಫೋನ್ ಅನ್ನ ಮಾಡ್ತಾ ಇರ್ಬೇಕಾದ್ರೆ ಈ ಕಡೆ ಆದಿ ಮಾತ್ರ ಅಲ್ಲ ಈ ಹೆಂಗ್ಸು ಮತ್ತೆ ಯಾಕೆ ನನ್ಗೆ ಫೋನ್ ಮಾಡ್ತಾ ಇದೆ ಅಂತ ಹೇಳ್ಕೊಂಡು ಆದಿ ಫೋನ್ ಅನ್ನ ರಿಸೀವ್ ಮಾಡ್ಬಿಟ್ಟ ತಕ್ಷಣ ಈ ಕಡೆ ಭಾಗ್ಯ ಮಾತ್ರ ಪ್ಲೀಸ್ ಆದಿ ಅವರೇ ನಿಮ್ಮಿಂದ ನನ್ಗೆ ಈ ಬಾರಿ ಒಂದೇ ಒಂದ್ ಸಹಾಯ ಆಗ್ಬೇಕು. ಅದೇ ಪೂಜಾ ಮತ್ತೆ ಕಿಶನ್ ಯಾವ ದೇವಸ್ಥಾನಕ್ಕಂತ ಹೋಗಿರೋದು ನಿಮ್ಗ ಗೊತ್ತಿದ್ದಿದ್ರೆ ದಯವಿಟ್ಟು ನನ್ಗ ಅಡ್ರೆಸ್ ಅನ್ನ ಹೇಳ್ಬಿಡಿ ಅಂತ ಭಾಗ್ಯ ಹೇಳ್ತಿರ್ಬೇಕಾದ್ರೆ ನೋಡಿ ಭಾಗ್ಯ ಅವರೇ ನಿಮ್ ಈ ಡ್ರಾಮನೆಲ್ಲ ನೋಡ್ಕೊಂಡು ಕೂತ್ಕೊಳ್ಳುವಷ್ಟು ನನ್ಗೆ ಇವಾಗ ಟೈಮ್ ಇಲ್ಲ ಅಂತ ಆಗ ಆದಿ ಹೇಳ್ತಿರ್ಬೇಕಾದ್ರೆ ನಿಜವಾಗ್ಲೂ ಆದಿ ಅವರೇ ಅವರು ಈ ತರ ಕೆಲಸ ಮಾಡ್ತಾರಂತ ನನ್ಗೆ ಗೊತ್ತೇ ಇರ್ಲಿಲ್ಲ. ಪ್ಲೀಸ್ ಆದಿ ಅವರೇ ಇದೊಂದ್ಸರಿ ನನ್ಗೆ ಒಂದ್ ಹೆಲ್ಪ್ ಮಾಡಿ ಅಂತ ಆಗ ಭಾಗ್ಯ ಮತ್ತೆ ರಿಕ್ವೆಸ್ಟ್ ಮಾಡ್ಕೊಂಡವಾಗ ನೋಡಿ ಭಾಗ್ಯ ಅವರೇ ಇಷ್ಟು ದಿನ ನಿಮ್ಮನ್ನ ನಾನು ನಂಬ್ತಾ ಇರ್ಲಿಲ್ಲ ಆದ್ರೆ ಈ ವಿಷಯದಲ್ಲಿ ನಿಮ್ಗೆ ಏನು ವಿಷಯ ಗೊತ್ತಿಲ್ಲ ಅಂತ ನಾನು ನಂಬ್ತಾ ಇದ್ದೀನಿ. ಯಾಕಂತಂದ್ರೆ ನೀವು ಅಲ್ಲಿಗ್ ಬಂದು ಆ ಮದ್ವೆನ ತಡೆದು ನಿಮ್ ತಂಗಿನ ನೀವು ವಾಪಸ್ ಕರ್ಕೊಂಡು ಹೋಗ್ತೀರಾ ಅನ್ನೋ ಒಂದೇ ಒಂದ್ ಕಾರಣಕ್ಕೋಸ್ಕರ ಅಡ್ರೆಸ್ ಅನ್ನ ನಾನು ಹೇಳ್ತಾ ಇದ್ದೀನಿ. ನೋಡಿ ನಮ್ಮ ಮನೆಯಿಂದ ಮೇನ್ ರೋಡ್ ಗೆ ಕನೆಕ್ಟ್ ಆಗುತ್ತೆ ನೋಡಿ ಆ ರೋಡ್ ಅಲ್ಲೇನೆ ಒಂದು ಟೆಂಪಲ್ ಇದೆ ಅಲ್ಲಿಗೆ ನೀವು ಬಂದ್ಬಿಡಿ ನಾವು ಕೂಡ ಸೆಕ್ಯೂರಿಟಿ ಹತ್ರ ಅಡ್ರೆಸ್ ಅನ್ನ ಕೇಳ್ಕೊಂಡು ಅಲ್ಲಿಗೆ ಇವಾಗ ಹೋಗ್ತಾ ಇದೀವಿ ಅಂತ ಆಗ ಆದಿ ಹೇಗೆ ಹೇಳ್ತಾ ಇರ್ಬೇಕಾದ್ರೆ ಈ ಕಡೆ ಫೋನ್ ಅನ್ನ ಮೀನಾಕ್ಷಿ ಹಾಗೆ ಕಿತ್ಕೊಂಡ್ಬಿಟ್ಟು ಏಯ್ ನಿಮ್ಗೇನಾದ್ರೂ ಒಂದ್ ಸ್ವಲ್ಪನೂ ಕೂಡ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ ಅಲ್ಲ ನಾವು ಮದ್ವೆಗೆ ಈ ತರ ಒಪ್ಕೊಂಡಿಲ್ಲ ಅಂತ ತಂಗಿನ ಈತ ನಮ್ಮ ಹುಡುಗನ ಹಿಂದೆ ಓಡೋಗಿ ಮದ್ವೆ ಆಗೋಕೆ ಹೇಳ್ ಕಳ್ಸಿದ್ದಲ್ಲ ನಿಮ್ಗೇನೂ ಕೂಡ ಅನಿಸ್ತಾ ಇಲ್ವಾ ಅಂತ ಆಗ ಹೀಗೆ ಮೀನಾಕ್ಷಿ ಬಾಯಿ ಬಂದಾಗೆ ಮಾತಾಡ್ತಾ ಇರ್ಬೇಕಾದ್ರೆ ನೋಡು ನಿಮ್ಮಂತ ಮಿಡಲ್ ಕ್ಲಾಸ್ ಮನೆಯಿಂದ ಹೆಣ್ಣಾವು ಯಾಕೆ ಬೇಡ ಅಂತ ಹೇಳಿರೋದು ಅಂತ ಇದಕ್ಕೇನೆ ಈಗ ಗೊತ್ತಾಯ್ತಾ ಇವಾಗ ಏನ್ ಕಾರಣ ಅಂತ ಆಗ ಹೀಗೆ ಮೀನಾಕ್ಷಿ ಬೈತಾ ಇರ್ಬೇಕಾದ್ರೆ ಆಗ ಭಾಗ್ಯ ಕೈಯಿಂದ ಫೋನ್ ಅನ್ನ ಕುಸುಮ ಅವರು ಕಿತ್ಕೊಂಡ್ಬಿಟ್ಟು ನೋಡಿ ಮೀನಾಕ್ಷಿ ಅವ್ರೆ ಬಾಯಿ ಬಂದಂಗೆ ಮಾತಾಡಿದ್ರೆ ಸರಿಯಾಗಿರಲ್ಲ ಅಂತ ಆಗ ಕುಸುಮ ಅವರು ಬೈದ್ ಬಿಡ್ತಾರೆ. ರೀ ನಿಮ್ಮಂತವ್ರಿಗೆ ಸಂಸ್ಕಾರ ಹಾಗೆ ಇಲ್ದೇ ಇರೋರಿಗೆ ನಾನು ಹೀಗೇನೆ ಮಾತಾಡೋದು ಅಲ್ಲ ಖಾಲಿ ಮಕ್ಕಳನ್ನ ಹೆತ್ ಬಿಟ್ರೆ ಸಾಕಾಗಲ್ಲ ಮಕ್ಕಳಿಗೆ ಸ್ವಲ್ಪ ಸಂಸ್ಕಾರ ದೊಡ್ಡವ್ರ ಜೊತೆ ಹೇಗ್ ಮಾತಾಡ್ಬೇಕು ಹೇಗ್ ಎಲ್ಲಿ ಇರ್ಬೇಕು ಅಂತಾನು ಕೂಡ ಸ್ವಲ್ಪ ಹೇಳಿ ಇರ್ಬೇಕು. ಆದ್ರೆ ನಿಮ್ಮಿಂದ ಅದನ್ನ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಯಾಕಂತಂದ್ರೆ ದೊಡ್ಡ ಮಗಳು ಇವಾಗ ಆಲ್ರೆಡಿ ಗಂಡನ ಬಿಟ್ಟು ಕೂತ್ಕೊಂಡಿದ್ದಾಳೆ ಇನ್ನ ಗಂಡನ್ ಬಿಟ್ಟವಳ ತಂಗಿಯಿಂದ ಇನ್ನ ಏನ್ ಎಕ್ಸ್ಪೆಕ್ಟ್ ಮಾಡಕ್ಕೆ ಸಾಧ್ಯ ಅಂತ ಹೀಗೆ ಮೀನಾಕ್ಷಿನೇ ಬೈದ್ ಬಿಟ್ಟು ಫೋನ್ ಅನ್ನ ಕಟ್ ಮಾಡ್ಬಿಡ್ತಾರೆ. ಈ ಕಡೆ ಮನೆಯವರಿಗೆಲ್ಲ ತುಂಬಾನೇ ಬೇಜಾರಾಗ್ತಾ ಇರುತ್ತೆ. ಆಗ ಭಾಗ್ಯ ಮಾತ್ರ ಅತ್ತೆ ಇವಾಗ ಸುಮ್ನೆ ನಾವು ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳಕ್ಕೆ ಟೈಮ್ ಇಲ್ಲ ಅತ್ತೆ ಬನ್ನಿ ಬೇಗ ಹೋಗ್ಬಿಟ್ಟು ಈ ಮದ್ವೆನ ನಾವು ತಡಿಲೇಬೇಕು ಅಂತ ಭಾಗ್ಯ ಮನೆಯವರನ್ನೆಲ್ಲ ಕರ್ಕೊಂಡು ಅಲ್ಲಿಂದ ಹೊರಡ್ತಾಳೆ. ಇನ್ನ ಒಂದ್ ಕಡೆ ಕಿಶನ್ ಮತ್ತೆ ಪೂಜಾ ಹಾಗೆ ದೇವಸ್ಥಾನದ ಮುಂದ್ಗಡೆನೆ ಬಂದು ಕಾರಿನಿಂದ ಇಳಿದು ದೇವಸ್ಥಾನಕ್ ಬಂದ ತಕ್ಷಣ ಈ ಕಡೆ ಪೂಜಾ ಮಾತ್ರ ತುಂಬಾನೇ ಶಾಕ್ ಆಗಿ ಅಲ್ಲ ಕಿಶನ್ ಈ ದೇವಸ್ಥಾನಕ್ಕೆ ಯಾಕೆ ನನ್ನನ್ ಕರ್ಕೊ ಬಂದಿದ್ಯಾ ಯಾಕೆ ನಾವ್ ಇಲ್ಲೇನಾದ್ರೂ ಪೂಜೆ ಮಾಡಿಸಿದೀವ ಅಂತ ಆಗ ಪೂಜೆ ಕೇಳಿದ ತಕ್ಷಣ ಹೌದು ಒಂದು ನಾವು ಪೂಜೆ ಮಾಡ್ಸೋಣ ಅಂತಾನೆ ನಾನು ಇಲ್ಲಿ ಕರ್ಕೊ ಬಂದಿರೋದು ಅಂತ ಆಗ ಕಿಶನ್ ಹೇಳ್ತಾ ಇರ್ಬೇಕಾದ್ರೆ ಆಗ ಕಿಶನ್ ಜಿಮ್ ಅಲ್ಲಿ ಟ್ರೈನಿಂಗ್ ಮಾಡ್ತಿದ್ದ ಒಂದು ಆ ಲೇಡಿ ಬಂದ್ಕೊಂಡು ಅಲ್ಲಿಗೆ ಬಂದ್ಬಿಡ್ತಾಳೆ. ಆಗ ಅವಳನ್ನ ನೋಡ್ಕೊಂಡು ಪೂಜಾ ಅಂತೂ ತುಂಬಾನೇ ಶಾಕ್ ಆಗ್ಬಿಟ್ಟು ಅಲ್ಲ ನೀವೇನ್ ಇಲ್ಲಿ ಮಾಡ್ತಾ ಇದ್ದೀರಾ ಸರ್ ನೀವ್ ಹೇಳ್ದಿರೋ ಹಾಗೇನೆ ಎಲ್ಲ ಅರೇಂಜ್ಮೆಂಟ್ ಎಲ್ಲ ಆಗ್ಬಿಟ್ಟಿದೆ ಅಂತ ಆಗ ಆ ಹುಡುಗಿ ಕಿಶನ್ ಹತ್ರ ಹೇಳಿದ ತಕ್ಷಣ ಏನ್ ಕಿಶನ್ ಇವ್ರು ಏನೇನೋ ಮಾತಾಡ್ತಿದ್ರೆ ಅರೇಂಜ್ಮೆಂಟ್ ಎಲ್ಲ ಆಗಿದೆ ಅಂತ ಏನೇನೋ ಹೇಳ್ತಿದಾರಲ್ಲ ನನ್ಗೊಂದನು ಕೂಡ ಅರ್ಥ ಆಗ್ತಾನೆ ಇಲ್ಲ ಏನ್ ಆಗ್ತಿದೆ ಕಿಶನ್ ಇವಾಗಾದ್ರೂ ಸ್ವಲ್ಪ ಬಿಡಿಸಿ ಹೇಳ್ತೀಯಾ ಅಂತ ಆಗ ಪೂಜೆ ಕೇಳ್ತಿರ್ಬೇಕಾದ್ರೆ ಅದು ಏನಿಲ್ಲ ಪೂಜಾ ಮದ್ವೆಗೆ ನಮ್ಮನೇಲಿ ನಿಮ್ಮನೇಲಿ ಏನೇನೋ ಸಮಸ್ಯೆ ಆಗ್ತಾ ಇದೆಯಲ್ವಾ ಆ ಸಮಸ್ಯೆ ಎಲ್ಲದನ್ನು ಕೂಡ ಮುಗ್ದು ಹೋಗ್ಬೇಕು ಅಂತ ನಾನು ಒಂದು ಪೂಜೆನ ಇಟ್ಕೊಂಡಿದ್ದೀನಿ ಹಾಗಾಗಿನೇ ಅಷ್ಟು ನೋಡು ಹೋಗು ನೀನು ಒಂದ್ ಸೀರೆ ತಗೊಂಡಿದ್ಯಾ ನೋಡು ಆ ಸೀರೆನೆ ಉಟ್ಕೊಂಡು ಆದಷ್ಟು ಬೇಗ ನಾವಿಬ್ರು ಸೇರ್ಕೊಂಡು ಪೂಜೆ ಮಾಡ್ಸೋಣ ಅಂತ ಆಗ ಪೂಜೆನ ಆ ಹುಡುಗಿ ಹತ್ರನೇ ಕಳಿಸ್ಬಿಡ್ತಾನೆ ಕಿಶನ್. ಆಗ ಆ ಜಿಮ್ ಟ್ರೈನರ್ ಮಾತ್ರ ವಾಪಸ್ ಬಂದ್ಬಿಟ್ಟು ಅಲ್ಲ ಸರ್ ಪೂಜಾ ಮೇಡಮ್ ನೋಡಿದ್ರೆ ಏನು ಗೊತ್ತಿಲ್ಲದೆ ಇರೋ ಹಾಗೆ ಮಾತಾಡ್ತಿದ್ರೆ ಯಾಕೆ ನೀವು ಅವ್ರಿಗೆ ಏನನ್ನು ಕೂಡ ಹೇಳಿಲ್ವಾ ಅಂತ ಆಗ ಆ ಹುಡುಗಿ ಕೇಳಿದ ತಕ್ಷಣ ಈ ಕಡೆ ಕಿಶನ್ ಮಾತ್ರ ಇಲ್ಲ ನಾನು ಇದುವರೆಗೂ ಅವಳದಿಗೆ ಏನನ್ನು ಕೂಡ ಹೇಳಿಲ್ಲ ಸರಿ ನಾನು ಪುರೋಹಿತರ ಹತ್ರ ಎಲ್ಲ ಮಾತಾಡ್ಕೊಂಡ್ ಬರ್ತೀನಿ ನೀವು ಪೂಜೆನ ಆದಷ್ಟು ಬೇಗ ರೆಡಿ ಮಾಡಿಸಿ ಕರ್ಕೊ ಬನ್ನಿ ಅಂತ ಹೇಳ್ಬಿಟ್ಟು ಕಿಶನ್ ಅಲ್ಲಿಂದ ಹೋಗ್ತಾನೆ. ಇನ್ನ ಒಂದ್ ಕಡೆ ಭಾಗ್ಯ ಮನೆಯವ್ರು ಮಾತ್ರ ಕಾರಲ್ಲಿ ಹೋಗ್ತಾ ಸುನಂದ ಅವರು ಹಾಗೆ ವಿಠಲ್ ಮೂರ್ತಿ ಅವರಿಗೆ ಕಾಲ್ ಮಾಡ್ತಾರೆ ಆದ್ರೆ ಅವ್ರು ಮಾತ್ರ ಫೋನ್ ಅನ್ನ ರಿಸೀವೇ ಮಾಡಲ್ಲ. ಅದಾದ ನಂತರ ಅವರು ಫೋನ್ ಅನ್ನ ರಿಸೀವ್ ಮಾಡಿದ ತಕ್ಷಣ ಈ ಕಡೆ ಸುನಂದ ಮಾತ್ರ ಕೋಪ ಮಾಡ್ಕೊಂಡು ರೀ ಹೋಯ್ತು ನಮ್ಮ ಮಾನ ಮರ್ಯಾದೆ ಎಲ್ಲದನ್ನು ಕೂಡ ಹೋಯ್ತು ಆ ವಿಷಯನ ಹೇಳೋಣ ಅಂತ ನಾನ್ ನಿಮ್ಗೆ ಫೋನ್ ಮಾಡಿದ್ರೆ ನೀವು ಫೋನ್ ಅನ್ನೇ ರಿಸೀವ್ ಮಾಡ್ತಾ ಇಲ್ಲವಲ್ಲ ಯಾಕ್ರಿ ಅಂತ ಆಗ ಹೀಗೆ ಸುನಂದ ಬೈತಾ ಇರ್ಬೇಕಾದ್ರೆ ಯಾಕೆ ನೀನು ಏನಾಯ್ತು ಇಷ್ಟೊಂದು ಗಾಬರಿ ಬೇರೆ ಆಗಿದೆಯಲ್ಲ ಅಂತದ್ ಇವಾಗ ಏನೇ ಆಗಿದೆ ಅಂತ ಆಗ ವಿಠಲ್ ಮೂರ್ತಿ ಅವರು ಕೇಳ್ತಾ ಇರ್ಬೇಕಾದ್ರೆ ರೀ ಆ ಪೂಜಾ ಇವಾಗ ಆ ಕಿಶನ್ ಜೊತೆಗೇನೆ ಮದ್ವೆ ಆಗ್ಬೇಕು ಅಂತ ಮನೆ ಬಿಟ್ಟು ಓಡ್ ಹೋಗಿದ್ದಾಳೆ ಆ ಕಿಶನ್ ಬೇರೆ ಮನೇಲಿ ಪತ್ರ ಬಟ್ಬಿಟ್ಟು ನಮ್ ಪೂಜಾನ ಕರ್ಕೊಂಡು ಓಡೋಗ್ಬಿಟ್ಟಿದಾನಂತೆ ನಮ್ಮ ಮಾನ ಮರ್ಯಾದೆ ಎಲ್ಲ ಹೋಯ್ತು ರೀ ಅಂತ ಆಗ ನಡೆದಿರೋ ವಿಷಯನೆಲ್ಲ ಸುನಂದ ಹೇಳಿದ ತಕ್ಷಣ ಅಲ್ಲ ಈ ಪೂಜೆ ಯಾಕಿಂತ ಕೆಲಸ ಮಾಡ್ಬಿಟ್ಟಿದ್ದಾಳೆ ಛೇ ಅಂತ ಆಗ ವಿಠಲ್ ಮೂರ್ತಿ ಹೇಳ್ತಿರ್ಬೇಕಾದ್ರೆ ಇನ್ಯಾಕ್ರಿ ಎಲ್ಲ ನಮ್ ಹಣೆ ಬರ ನಮ್ ಕರ್ಮಕ್ಕೆ ಅಂತ ಆಗ
ಸುನಂದ ಅವರು ಬೈತಾ ಇರ್ತಾರೆ. ಒಂದ್ ಮಗಳು ಗಂಡ ಬಿಟ್ಟಿದ್ದಾಳಂತ ಊರವರೆಲ್ಲ ಆಡ್ಕೊಂತಾ ಇದಾರೆ. ಇನ್ನ ಈ ಪೂಜೆ ವಿಷಯ ಗೊತ್ತಾದಿದ್ರೆ ಇನ್ನ ಏನ್ ಆಡ್ಕೊಂತಾರೋ, ಎಲ್ಲ ನಮ್ಮ ಹಣೆ ಬರ ಅಂತ ಹೇಳ್ಕೊಂಡು ಫೋನನ್ನ ಕಟ್ ಮಾಡಿ ಜೋರಾಗಿ ಅಳ್ಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಇನ್ನ ಒಂದ್ ಕಡೆ ಆಗ ಸುನಂದ ಅವ್ರ ಮಾತನ್ನ ಕೇಳ್ಕೊಂಡು ಕುಸುಮ ಮತ್ತೆ ಧರ್ಮ ಅವರಿಗೆ ಕೋಪ ಬಂದ್ಬಿಟ್ಟು, ಅಲ್ಲ ಸುನಂದ, ನೀವ್ ಇವಾಗ ಬೇಜಾರದಲ್ಲಿ ಇದೀರಾ ಅಂತ ಗೊತ್ತು, ಆದ್ರೆ ಪಾಪ ಭಾಗ್ಯಂದು ಏನ್ ತಪ್ಪಿದೆ? ಇವಾಗ ಭಾಗ್ಯಗೆ ನೀವು ಸುಮ್ನೆ ಈ ತರ ಎಲ್ಲ ಮಾತಾಡಿ ಭಾಗ್ಯನ್ ಮನ್ಸಿಗೆ ನೀವು ನೋಯ್ಸಕ್ಕೆ ಹೋಗ್ಬೇಡಿ. ಭಾಗ್ಯನು ಕೂಡ ಪಾಪ ಅಲ್ವಾ, ಅವಳು ತಾನೇ ನಿಮ್ ಮಗಳು ತಾನೆ ಅಂತ ಕುಸುಮ ಮತ್ತೆ ಧರ್ಮ ಅವರು ಸುನಂದನಿಗೆ ಬೈತಾರೆ. ಇನ್ನ ಒಂದ್ ಕಡೆ ಪೂಜಾ ಮತ್ತೆ ಕಿಶನ್ ಮಾತ್ರ ಮದ್ವೆಗ ತಗೊಬಂದಿರೋ ಬಟ್ಟೆನೆಲ್ಲ ಹಾಕೊಂಡು ರೆಡಿ ಆಗ್ಬಿಟ್ಟು ದೇವಸ್ಥಾನದ ಹತ್ರ ಬಂದ್ಬಿಡ್ತಾರೆ. ಪೂಜಾನ ನೋಡ್ಕೊಂಡು ಕಿಶನ್ ಅಂತೂ ತುಂಬಾನೇ ಖುಷಿ ಆಗ್ಬಿಟ್ಟು, ಪೂಜಾ ನೀನಂತೂ ತುಂಬಾನೇ ಚೆನ್ನಾಗ್ ಕಾಣ್ತಿದ್ಯಾ ಅಂತ ಆಗ ಕಿಶನ್ ಹೇಳಿದ್ಯಾ. ಈ ಕಡೆ ಪೂಜಾನು ಕೂಡ, ಹೌದು ಕಿಶನ್ ನೀನನ್ನು ಕೂಡ ಹಾಗೆ ತುಂಬಾನೇ ಚೆನ್ನಾಗ್ ಕಾಣ್ತಿದ್ಯಾ ಅಂತ ಇಬ್ರನ್ನು ಕೂಡ ಕಾಂಪ್ಲಿಮೆಂಟ್ಸ್ ಕೊಡ್ಕೊಂತಾ ಇರ್ತಾರೆ. ಆದ್ರೆ ಪೂಜಾ ಮಾತ್ರ, ಅದ್ ಸರಿ ಕಿಶನ್, ನೀನು ಯಾಕೆ ನನ್ನನ್ನ ಮದ್ವೆ ಹೆಣ್ಣಿನ ತರ ರೆಡಿ ಆಗ್ ಬಾ ಅಂತ ಹೇಳಿರೋದು ಅಂತ ಈ ಕಡೆ ಪೂಜಾ ಕೇಳಿದ ತಕ್ಷಣ, ಸ್ವಲ್ಪ ಹೊತ್ತಲ್ಲೇ ನಿನ್ಗೆನೆ ಗೊತ್ತಾಗುತ್ತೆ ಅಂತ ಆಗ ಕಿಶನ್ ಹೇಳ್ಬಿಡ್ತಾನೆ. ಈ ಕಡೆ ಪೂಜಾ ಮಾತ್ರ ಅಲ್ಲಿರೋ ಪುರೋಹಿತರು ಹಾಗೆ ಹೋಮ ಕುಂಡ, ತಾಳಿ, ಹೂವಿನ ಹಾರ ಇದನ್ನೆಲ್ಲ ನೋಡ್ಕೊಂಡು ಪೂಜಾ ಮಾತ್ರ ತುಂಬಾನೇ ಶಾಕ್ ಇಂದ ಹಾಗೆ ನಿಂತ್ಕೊಂಡಿರ್ಬೇಕಾದ್ರೆ ಅದೇ ಟೈಮ್ಗೆ ಪುರೋಹಿತರನ್ನು ಕೂಡ, ನೋಡಪ್ಪ ತಗೊಳ್ಳಿ, ಇವಾಗ ಹಾರ ಒಬ್ರನ್ನೊಬ್ರು ಬದಲಾಯಿಸ್ಕೊಳ್ಳಿ ಅಂತ ಪುರೋಹಿತರು ಹೇಳ್ಬಿಡ್ತಾರೆ. ಈ ಕಡೆ ಕಿಶನ್ ಮಾತ್ರ ಒಂದ್ ಹಾರನ್ನು ತಗೊಂಡು ಪೂಜನಿಗೆ ಹಾಕ್ಬಿಡ್ತಾನೆ. ಪೂಜಾ ಅಂತೂ ತುಂಬಾನೇ ಶಾಕ್ ಆಗಿ ಹಾಗೆ ನಿಂತ್ಕೊಂಡಿದ್ರೆ, ಏನಮ್ಮ ಇವಾಗ ನೀನ್ ಈ ಹಾರನ ತಗೊಂಡು ಕಿಶನ್ಗೆ ಹಾಕ್ಬಿಡು ಅಂತ ಆಗ ಪೂಜನಿಗೆ ಪುರೋಹಿತರು ಹಾರ ತಗೊಳಕಂತ ಹೇಳ್ತಾರೆ. ಈ ಕಡೆ ಪೂಜಾ ಮಾತ್ರ ತುಂಬಾನೇ ಶಾಕ್ ಇಂದ, ಅಲ್ಲ ಕಿಶನ್, ನೀನ್ ನೋಡಿದ್ರೆ ನಾರ್ಮಲ್ ಆಗಿ ಒಂದ್ ಪೂಜೆ ಮಾಡಿಸ್ತಾ ಇರೋದು ಅಂತ ಹೇಳ್ತಿದ್ಯಾ, ಇಲ್ಲಿ ನೋಡಿದ್ರೆ ಏನೇನು ಆಗ್ತಾ ಇದೆಯಲ್ಲ, ನನ್ಗೊಂದೂ ಅರ್ಥನೇ ಆಗ್ತಾ ಇಲ್ಲ, ಏನ್ ಆಗ್ತಾ ಇದೆ ಕಿಶನ್, ಅಟ್ಲೀಸ್ಟ್ ಇವಾಗಾದ್ರೂ ಹೇಳ್ತೀಯಾ ಅಂತ ಆಗ ಪೂಜಾ ಕೇಳ್ತಾ ಇರ್ಬೇಕಾದ್ರೆ, ನೋಡ್ ಪೂಜಾ, ಎಲ್ಲದನ್ನು ಸರಿ ಮಾಡ್ಬೇಕು ಅಂತ ನಾನು ತುಂಬಾನೇ ಪ್ರಯತ್ನ ಪಟ್ಟೆ, ಆದ್ರೆ ಮನೆಯಲ್ಲಿ ಯಾರನ್ನು ಕೂಡ ಒಪ್ಕೊಂತಾನೆ ಇಲ್ಲ, ಹಾಗಾಗಿ ನಾನು ಮತ್ತೆ ನೀನು ಇವತ್ತು ಮದ್ವೆ ಆಗ್ತಿದೀವಿ ಅಂತ ಕಿಶನ್ ಹೇಳಿದ ತಕ್ಷಣ ಪೂಜಾ ಅಂತೂ ತುಂಬಾನೇ ಶಾಕ್ ಆಗ್ತಾಳೆ. ಇನ್ನ ಒಂದ್ ಕಡೆ ಆದಿಯವರು ದೇವಸ್ಥಾನದ ಮುಂದೆನೆ ಕಾರಿಂದ ಇಳ್ಕೊಂಡು ಬರ್ತಾ ಇರ್ಬೇಕಾದ್ರೆ ಆಗ ಅದೇ ಟೈಮ್ಗೆ ಸರಿಯಾಗಿ ಭಾಗ್ಯ ಮತ್ತೆ ಮನೆಯವರನ್ನು ಕೂಡ ಬರ್ತಾನೆ ಇರ್ತಾರೆ. ಹೋ, ನೀವು ಇವಾಗ ಬರ್ತಾ ಇದ್ದೀರಾ, ನಾನ್ ನೋಡಿದ್ರೆ ಅವಾಗ್ಲೇನೆ ಬಂದು ಮದ್ವೆನೆಲ್ಲ ನಿಲ್ಲಿಸ್ತೀರಾ ಅಂತ ಅನ್ಕೊಂಡ್ರೆ ಇವಾಗ ಬರ್ತಾ ಇದ್ದೀರಾ ಅಂತ ಆಗ ಆದಿ ಕೇಳ್ತಿರ್ಬೇಕಾದ್ರೆ, ನೋಡಿ ಆದಿ ಅವರೇ, ನಾನು ಕೂಡ ಅವಾಗಿಂದ ಹೇಳ್ತಾ ಇದ್ದೀನಿ, ಈ ವಿಷಯ ನಮ್ಗೂ ಕೂಡ ಗೊತ್ತಿಲ್ಲ ಅಂತ, ಆದ್ರೆ ನೀವು ನಂಬಕಿನ ತಯಾರಿನೇ ಇಲ್ವಲ್ಲ ಅಂತ ಆಗ ಭಾಗ್ಯ ಹೇಳ್ತಿರ್ಬೇಕಾದ್ರೆ, ಓ ಹಾಗಾದ್ರೆ ನಿಮ್ ತಂಗಿ ಪೂಜೆನೂ ಕೂಡ ಮನೆಯಲ್ಲಿ ಹೇಳ್ದೇನೆ ಓಡ್ ಬಂದಿರೋದಾ ಅಂತ ಆದಿ ಕೇಳ್ತಾನೆ. ಆಗ ಮೀನಾಕ್ಷಿ ಮಾತ್ರ ಕೋಪ ಮಾಡ್ಕೊಂಡು ಓಡ್ ಹೋಗದೆ ಇನ್ನೇನ್ ಮಾಡ್ತಾಳೆ, ಭಾಗ್ಯ ನೋಡಿದ್ರೆ ಗಂಡನ್ ಬಿಟ್ಟಿದ್ದಾಳೆ, ಗಂಡನ್ ಬಿಟ್ಟು ತಂಗಿಯಿಂದ ಇನ್ನೇನು ಎಕ್ಸ್ಪೆಕ್ಟ್ ಮಾಡ್ಕೊಂಡಿರೋಕೆ ಸಾಧ್ಯ ಅಂತ ಮೀನಾಕ್ಷಿ ಮತ್ತೆ ಹೇಳ್ತಾ ಇರ್ಬೇಕಾದ್ರೆ ಆಗ ಕುಸುಮನಿಗೆ ಕೋಪ ಬಂದ್ಬಿಟ್ಟು ಬೈಯೋಕಂತ ಹೋಗ್ತಾರೆ. ಆಗ ನೋಡಿ ಅತ್ತೆ, ಮಾತಿಗೆ ಮಾತ್ ಬೆಳೆಸ್ಕೊಂಡು ಕೂತ್ಕೊಳ್ಳಕ್ಕೆ ನನ್ಗೂ ಇಷ್ಟ ಇಲ್ಲ, ಬನ್ನಿ ಅತ್ತೆ, ಈ ಮದ್ವೆನ ನಾವು ಆದಷ್ಟು ಬೇಗ ತಡಿಬೇಕು ಅಂತ ಹೇಳ್ಕೊಂಡು ಭಾಗ್ಯ ಮನೆಯವ್ರನ್ನ ಕರ್ಕೊಂಡು ಮಂಟಪದ ಹತ್ರ ಬರ್ತಾಳೆ. ಈ ಕಡೆ ಪೂಜೆ ಮಾತ್ರ ತುಂಬಾನೇ ಶಾಕ್ ಆಗಿ, ನೋಡು ಕಿಶನ್, ನೀನ್ ಈ ತರ ಎಲ್ಲ ಮಾಡ್ತಾ ಇರೋದು ಸರಿಯಲ್ಲ, ನನ್ಗೆ ಯಾಕೋ ಇದು ಸರಿ ಬರ್ತಾ ಇಲ್ಲ ಅಂತ ಆಗ ಪೂಜೆ ಕೇಳ್ತಾ ಇರ್ಬೇಕಾದ್ರೆ, ನೋಡು ಪೂಜಾ, ನಾನು ಮನೆಯವರನ್ನ ಒಪ್ಸಕ್ಕಂತ ತುಂಬಾನೇ ಟ್ರೈ ಮಾಡ್ದೆ, ಆದ್ರೆ ಮನೆಯವ್ರು ಯಾರನ್ನು ಕೂಡ ನಿನ್ನನ್ನ ಒಪ್ಪಕ್ಕೇನು ತಯಾರಿಲ್ಲ, ಅದು ಅಲ್ಲದೆ ನಮ್ಮ ಅತ್ತೆ ಬೇರೆ ಉಪವಾಸ ಬಿದ್ದು ಸಾಯ್ತೀನಿ ಹೊರತು ಯಾವ್ದೇ ಕಾರಣಕ್ಕೂ ಈ ಮದ್ವೆನ ಆಗಕ್ಕೆ ಬಿಡಲ್ಲ ನಾನು, ಒಂದೇ ನೀನು ಈ ಮದ್ವೆ ನಿಲ್ಲಿಸ್ಬೇಕು, ಇಲ್ಲ ಅಂತಂದ್ರೆ ನಾನ್ ಮನೆಯಲ್ಲಿ ಹೆಣ ಬೀಳ್ಬೇಕು ಅಂತ ಹೇಳ್ತಿದ್ರೆ ನನ್ಗೆ ಇದನ್ನ ಬಿಟ್ಬಿಟ್ಟು ಬೇರೆ ಆಪ್ಷನ್ ಇಲ್ಲ ಪೂಜಾ ಅಂತ ಆಗ ಕಿಶನ್ ಹೇಳ್ತಿರ್ಬೇಕಾದ್ರೆ, ಒಪ್ಪಿಸ್ಬೇಕು, ನಾವು ಮನೆಯವ್ರನ್ನ ಕನ್ವಿನ್ಸ್ ಮಾಡಿನೇ ನಾವು ಮದುವೆ ಆಗ್ಬೇಕು, ಇದೇ ನಮ್ ರೆಸ್ಪಾನ್ಸಿಬಿಲಿಟಿ ತಾನೆ ಅಂತ ಆಗ ಪೂಜಾ ಹೇಳ್ತಿರ್ಬೇಕಾದ್ರೆ, ಇಲ್ಲ ಪೂಜಾ, ನಾನು ಮಾಡೋದೆಲ್ಲ ಮಾಡಿ ಆಯ್ತು ನನ್ ಪ್ರಯತ್ನ, ಆದ್ರೆ ಮನೆಯವರು ಮಾತ್ರ ಇದನ್ನ ಕೇಳಕ್ಕೇನೆ ತಯಾರಿಲ್ಲ, ಅಪ್ಪ ಮತ್ತೆ ಮಹಿತಾ ಅಕ್ಕ ಬಿಟ್ಟು ಬೇರೆ ಯಾರನ್ನು ಕೂಡ ನಮ್ಗೆ ಸಪೋರ್ಟೇ ಮಾಡ್ತಾ ಇಲ್ಲ, ನಾನೇನ್ ಮಾಡ್ಲಿ, ನನ್ಗೆ ಈ ದಾರಿ ಬಿಟ್ಟು ಬೇರೆ ದಾರಿನೇ ಕಾಣ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಪುರೋಹಿತರು ಹತ್ರ ಇರೋ ಹಾರನ ತಗೊಂಡ್ ಪೂಜನ್ ಕೈಯಲ್ಲಿಟ್ಟು ತಾನೇ ಪೂಜನ್ ಕೈಯಿಂದ ಹಾಗೆ ತನ್ನ ಕೊಳ್ಳಗೆನೆ ಹಾಕೊಂಡ್ ಬಿಡ್ತಾನೆ ಕಿಶನ್. ಪುರೋಹಿತ್ರೆ ತಾಳಿ ಕೊಡಿ ಅಂತ ಹೇಳ್ಬಿಟ್ಟು ಕಿಶನ್ ಕೇಳಿದಾಗ ಆಗ ಪುರೋಹಿತರನ್ನು ಕೂಡ ತಾಳಿ ಕೊಟ್ಬಿಡ್ತಾರೆ. ಆಗ ಕಿಶನ್ ಪೂಜೆಗೆ ಕಟ್ಟಕ್ಕಂತ ರೆಡಿ ಆಗ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.